ಗಾಂಜಾ ನಶೆಯಲ್ಲಿ ಇದ್ದಂತಹ ಒಂದು ಗುಂಪು ದಂಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಗಾಂಜಾ ಮತ್ತಿನಲ್ಲಿ ಇದ್ದುಕೊಂಡು ದಂಪತಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಉಡುಪಿಯ ಮಲ್ಪೆ ಬೀಚ್ನಲ್ಲಿ ನಡೆದಂತಹ ಘಟನೆ ಇದು. ಗಾಂಜಾ ಮತ್ತಿನಲ್ಲಿ ಮಲ್ಪೆ ಬೀಚ್ಗೆ ಆಗಮಿಸಿದಂತಹ ಒಂದು ಕಿಡಿಗೇಡಿಗಳ ಗುಂಪು ದಂಪತಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೈಕ್ ಪಾರ್ಕಿಂಗ್ ವಿಚಾರದಲ್ಲಿ ದಂಪತಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಶೇಖರ್ ತಿಂಗಳಾಯ ಮತ್ತು ಗೀತಾ ಇಬ್ಬರು ಕೂಡ ಹಲ್ಲೆಗೆ ಒಳಗಾದಂತಹ ದಂಪತಿಗಳು. ಸಾಗರ್, ಚರಣ್, ಯಶವಂತ್, ಕಿಶೋರ್, ರಾಜ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮನಸೋ ಇಚ್ಛೆ ಹಲ್ಲೆ ಮಾಡಿರುವಂತಹ ಒಂದು ದೃಶ್ಯ CCTVಯಲ್ಲೂ ಕೂಡ ಸೆರೆಯಾಗಿದೆ. ಸದ್ಯ ಉಡುಪಿ ಜಿಲ್ಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಂಪತಿಗಳು ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಇದೀಗ ಜನ ಈ ಒಂದು ಘಟನೆಯಿಂದಾಗಿ ಬೆಚ್ಚಿ ಬೀಳ್ತಾ ಇದ್ದಾರೆ. ಯಾರೋ ಕಿಡಿಗೇಡಿಗಳು ಗಾಂಜಾ ಮತ್ತಿನಲ್ಲಿ ದಂಪತಿಗಳ ಮೇಲೆ, ಅದು ಕೂಡ ಮಲ್ಪೆ ಬೀಚ್ನಲ್ಲಿ ಮಾಡಿರುವಂತಹ ಹಲ್ಲೆಗೆ ಇದೀಗ ಸಾರ್ವಜನಿಕರು ಬೆಚ್ಚಿ ಬೀಳುತ್ತಾ ಇದ್ದಾರೆ. ಈ ರೀತಿಯಾಗಿ ಯಾರೋ ಒಬ್ಬರು ಗಾಂಜಾ ಹೊಡೆದುಕೊಂಡು ಪಬ್ಲಿಕ್ಕಲ್ಲಿ ಆರಾಮಾಗಿ ಸುತ್ತಾಡಿಕೊಂಡು ಯಾರ್ಯಾರನ್ನೋ ಚುಡಾಯಿಸ್ಕೊಂಡು ಯಾರ್ಯಾರ ಮೇಲೋ ಹಲ್ಲೆ ಮಾಡಿಕೊಂಡು ತಿರುಗಾಡ್ತಾ ಇದ್ದಾರೆ ಅಂತಂದರೆ ಹೇಗೆ ಅಂತ ಸಾರ್ವಜನಿಕರು ಇದೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಗರ್, ಚರಣ್, ಯಶವಂತ್, ಕಿಶೋರ್, ರಾಜ್ ಮೇಲೆ ಹಲ್ಲೆಯಾಗಿದೆ ಅನ್ನೋ ಘಟನೆ ಇದೀಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಈ ಘಟನೆಯ ದೃಶ್ಯ CCTVಯಲ್ಲೂ ಕೂಡ ಸೆರೆಯಾಗಿದೆ. ಹೀಗಾಗಿ ಈ ಗಾಂಜಾ ಮತ್ತಿನಲ್ಲಿ ಹಲ್ಲೆ ಮಾಡಿರುವಂತಹ ವ್ಯಕ್ತಿಗಳೇನಿದ್ದಾರೆ ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಇದೀಗ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಸದ್ಯ ಗಾಯಾಳುಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸ್ತಾ ಇದ್ದಾರೆ. ವಿಷಯ ಎಂಕಲ್ನ ಇಲ್ಲದು ಅಲ್ಲಿ ಇಲ್ಲದ ಇದು ಸಾಗರ್, ಯಶವಂತ್, ಚರಣ್ ಮತ್ತು ಕಿಶೋರ್ ಮತ್ತು ರಾಜ ಅಂತೇಳಿ. ರಾಜ ಅಂದರೆ ಅವರು ಚಾಡಿಗಳು ಬಿಟ್ಟು ಹೊರದೇಶದವರು. ನಾವು ಯಾಕೆ ಹೀಗೆ ಮಾಡಿದ್ವಿ ಮಾರೆ, ಚಾಡಿಗಳ್ತೀವಿ ಅವರ ಹತ್ರ ಇಲ್ಲ. ನಾವು ಒಂದು ಊರಿನವರಂತ ಹೇಳಿದರೆ ನಮ್ಮ ಊರಿನವರಿಗೆ ಬೇರೆ ಊರಿನ ನಮ್ಮ ದೋಣಿಯವರು ಬೈದಿ ಅಂತ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. CCTV ರೆಕಾರ್ಡ್ ಆಗಿದೆ. ಮತ್ತೆ ಬಿಟ್ಟೆವು. ಮತ್ತೆ ಹೀಗೆ ಮಾಡುವಾಗ 3-4 ಜನ ಹೊಡಿಲಿಕ್ಕೆ ಶುರು ಮಾಡಿದ್ರು. ನಾನು ಸಪ್ಲೈಟ್ ಇದು ನಮಗೆ ಹೊಡಿವಾಗ ಕೈಗೆ ತಲೆಗೆಲ್ಲ ಸ್ವಲ್ಪ ಪೆಟ್ಟಾಯಿತು. ಮತ್ತು ನಮ್ಮ ಶ್ರೀಮತಿಯವರಿಗೆ ಗಾಯ ಎಲ್ಲ ಆಯಿತು. ನಮ್ಮ ಬಂಗಾರ ಎಲ್ಲ ಕದ್ರು. ಒಂದು 5 ಪೌಂಡ್ ಬಂಗಾರ ಇತ್ತು. ಬಂಗಾರದ್ದು ಚೈನ್ ಕದ್ದಿದ್ರೆ ಅವರ ಹತ್ರ ಉಂಟಿದೆ, ಸಾಗರ್ ಹತ್ರ ಉಂಟು. ಅವರು ಶೇಖರ್ ತಿಂಗಳಾಯ ಅಂತ ಅದು ಮನೆ. ಏನಾಯ್ತು ವಿಷಯ ಎಂಕಲ್ನ ಇಲ್ಲದು ಅಲ್ಲಿ ಒಂದು ನಿಮಿಷ